ಭಾರತದಲ್ಲಿ 25% ಆಫ್ ಫ್ಯಾಮಿಲೀಸ್ ಅಲ್ಲಿ ಹಾರ್ಟ್ ಪೇಷಂಟ್ಸ್ ಇದ್ದಾರೆ ಅಂಡ್ ಈ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಕಾರಣ ಹೆಚ್ಚೆಚ್ಚು ಯಂಗ್ಸ್ಟರ್ಸ್ ಅಲ್ಲಿ ಕಂಡು ಬರ್ತಾ ಇರೋ ಕಾರ್ಡಿಯೋವ್ಯಾಸ್ಕ್ಯುಲರ್ ಇಶ್ಯೂಸ್. ಇದಕ್ಕೆ ಕಾರಣ ಏನು ಗೊತ್ತಾ? ಯಂಗ್ ಹಾರ್ಟ್ ಅಟ್ಯಾಕ್ಸ್ಗೆ ಸುಮಾರು ಕಾರಣಗಳಿದೆ. ಒಂದನೇದು ಮೋಸ್ಟ್ ಇಂಪಾರ್ಟೆಂಟ್ ಹೈ ಸ್ಟ್ರೆಸ್ ಲೆವೆಲ್ಸ್. ಎರಡನೇದು ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸ್, ತುಂಬ ಆಯಿಲಿ ಐಟಮು, ಜಂಕ್ ಫುಡ್ಸು ಫ್ರೀಕ್ವೆಂಟ್ ಆಗಿ ತಿನ್ನೋದು, ರೆಡ್ ಮೀಟು ಮಟನು ತುಂಬ ತಿನ್ನೋದು. ಮೂರನೇದು ಬರುತ್ತೆ ಬ್ಯಾಡ್ ಹ್ಯಾಬಿಟ್ಸ್, ಎಸ್ಪೆಷಲಿ ಸ್ಮೋಕಿಂಗ್. ನೀವು ದಿವಸಕ್ಕೆ ಒಂದೇ ಸ್ಮೋಕ್ ಮಾಡಿ ಅಥವಾ 20 ಸ್ಮೋಕ್ ಮಾಡಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇಫ್ ಯು ಆರ್ ಎ ಸ್ಮೋಕರ್. ಅದಾದಮೇಲೆ ಎಕ್ಸೆಸ್ ಆಲ್ಕೋಹಾಲ್ ಕನ್ಸಂಪ್ಷನ್, ಪ್ರತಿದಿನ ಆಲ್ಕೋಹಾಲಿಸಮ್ ಮಾಡೋದು. ಇದೆಲ್ಲ ಬಿಟ್ಟರೆ ಸ್ವಲ್ಪ ಜೆನೆಟಿಕ್ ಫ್ಯಾಕ್ಟರ್ ಇರುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ನಿಮಗೂ ಯಂಗ್ ಏಜಲ್ಲಿ ಬರೋ ಚಾನ್ಸಸ್ ಜಾಸ್ತಿ. ಆ ಥರ ಏನಾದರೂ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಹಾರ್ಟ್ ರಿಲೇಟೆಡ್ಡು, ನೀವು 20 ವರ್ಷ ಆದಮೇಲೆ ಎವ್ರಿ ಇಯರ್ ಒಂದ್ಸಲ ಹಾರ್ಟ್ ಚೆಕಪ್ ಮಾಡಿಕೊಂಡ್ರೆ ಒಳ್ಳೆಯದು. ಏನಕ್ಕಂದರೆ ಅದು ಅರ್ಲಿ ಡಿಟೆಕ್ಟ್ ಆದರೆ ಅದನ್ನು ಅಲ್ಲೇ ಸಾಲ್ವ್ ಮಾಡಿ ನಿಮ್ಮ ಜೀವನ ಉಳಿಸಬಹುದು.